ಕಾಂಗ್ರೆಸ್ ಪಾರ್ಟಿ ಅವರ ನಿಜ ಬಣ್ಣ ತಮಿಳುನಾಡಲ್ಲಿ ಬಯಲಾಗ್ತಾ ಇದೆ. ಪಾಪ ಆ DMK ಅವರು ಇವ್ರನ್ನ ನಂಬಿಕೊಂಡು ಬಿಜೆಪಿ ವಿರುದ್ಧ ಮಾತಾಡಿ ಅವರು ಇವತ್ತು ಸಪ್ಪೆ ಮೋರೆ ಹಾಕೋಣ ಅಂತ ಪರಿಸ್ಥಿತಿ ಬಂದಿದೆ. ಚುನಾವಣೆಗೆ ಮುಂಚೆ DMK ಜೊತೆ ಕಾಂಗ್ರೆಸ್ ಅವರು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಸ್ಪರ್ಧೆ ಮಾಡಿ ಒಟ್ಟಿಗೆ ನಾವು ಸರ್ಕಾರ ರಚನೆ ಮಾಡಬೇಕು, ಸರ್ಕಾರದಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಒಟ್ಟಿಗೆ ಸ್ಪರ್ಧೆ ಮಾಡಿದ್ರು. ಚುನಾವಣೆ ಆದಮೇಲೆ DMK ಸೋಲಾಯಿತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಗೆದ್ದೆತ್ತಿನ ಬಾಲ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಯಾವುದೇ ರೀತಿಯ ಒಂದು ಸಿದ್ಧಾಂತ ಇಲ್ಲ. ಗೆದ್ದೆತ್ತಿನ ಬಾಲ ಹಿಡಿಯುವಂಥದ್ದು ಅವ್ರ ಚಾಳಿ. ಯಾರು ಇವರನ್ನ ನಂಬಿದ್ರೋ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಇವರು DMK ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಆ ಚೂರಿ ಹಾಕದೆ ಕಾಂಗ್ರೆಸ್ಸಿನ ಸಂಸ್ಕೃತಿ. ಅದಕ್ಕೋಸ್ಕರ ಈ ದೇಶದ ಜನ ಈ ಕಾಂಗ್ರೆಸ್ ಅವರು ಕೈ ಕೊಡೋ ಜನ ಇವರು ಅಂತೇಳಿ ಜನ ತಿರಸ್ಕಾರ ಮಾಡಿದ್ದಾರೆ. ಈಗ DMK ಪಾಡು ಒಂದು ರೀತಿ ಅಬ್ಬೆ ಪಾಲಿಗಳ ಪಾಡಾಗೋಗಿದೆ ಅವರು. ಸೊ ಕಾಂಗ್ರೆಸ್ ಪಾರ್ಟಿ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇರೋ ಇನ್ನು ಉಳಿದವರೆಲ್ಲರೂ ಕೂಡ ಯಾರ್ಯಾರು INDA ಪಾರ್ಟಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಗೆದ್ದೆತ್ತಿನ ಬಾಲ ಹಿಡಿಯುವಂತ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಿದೆ ಅದನ್ನ ಪರಾಮರ್ಶೆ ಮಾಡಬೇಕು. INDA-ನಲ್ಲಿರೋ ಎಲ್ಲ ಮಿತ್ರ ಪಕ್ಷಗಳು ಹೇಗೆ ಕೈ ಕೊಡುತ್ತೆ ಅನ್ನೋದನ್ನ ಈಗಲೇ ಅವರ ಗಮನಿಸಿ ಕಾಂಗ್ರೆಸ್ಗೆ ಸರಿಯಾದಂತ ಪಾಠ ಕಲಿಸೋದು ಒಳ್ಳೇದು. ಇಲ್ಲ ಅಂದ್ರೆ ನಿಮ್ ಗತಿನೂ ಇದೇ ಪರಿಸ್ಥಿತಿ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ನೆನ್ನೆ ರಾತ್ರಿ 12 ಗಂಟೆಗೆ ನನಗೆ ಫೋನ್ ಮಾಡಿದ್ರು. ಅದಾದ್ಮೇಲೆ ಜೀವರಾಜ್ ಅವ್ರಿಗೂ ಫೋನ್ ಮಾಡಿದ್ರು. ನಾನು ಮಂಗಳೂರಲ್ಲಿದ್ದೀನಿ, ನಾನು ಬರ್ತಾ ಇದ್ದೀನಿ, ಎಷ್ಟು ಗಂಟೆಗೆ ಸ್ವೇರಿಂಗ್ ಕೊಡಬೇಕು ಅಂತ. ನಾನು ರಾವು ಕಾಲ ನೋಡಿಕೊಂಡು 3 ಗಂಟೆಗೆ ಸ್ವೇರಿಂಗ್ ಕೊಡಿ ಅಂತ ಹೇಳಿದ್ದೀನಿ. ನಾನು ಏರ್ಪೋರ್ಟಿಂದ ಲ್ಯಾಂಡ್ ಆದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ, ಬಂದ್ಬಿಡಿ ನಮ್ಮ ಆಫೀಸಲ್ಲೇ ಅವ್ರಿಗೆ ಸ್ವೇರಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೊಡಲಿಲ್ಲ ಅಂತೇಳಿ ನಾವು ಗವರ್ನರ್ ಕದವನ್ನು ತಟ್ಟಿದ್ದು. 2 ದಿನದಿಂದನೇ ನಾನು ಫೋನ್ ಮಾಡಿದ್ದೆ, ಹಲವಾರು ಬಾರಿ. ಆ ಸೆಕ್ರೆಟರಿಗೂ ಮಾಡಿದ್ದೆ 3-4 ಬಾರಿ. ಜೀವರಾಜ್ ಅವರು ನೆನ್ನೆ ಲೆಟ್ರು ಕೂಡ ಕೊಟ್ಟಿದ್ರು. ನಮ್ಮ ಪ್ರಯತ್ನ ಫಲಿಸಿದಕ್ಕೋಸ್ಕರ ನಾವು ಗವರ್ನರ್ ಕದ ತಟ್ಟಿದ್ರಿ. ಗವರ್ನರ್ ಅವರ ಲೆಟ್ರ್ ಹೋಗಿದೆ ಅವ್ರಿಗೆ, ಸ್ಪೀಕರ್ ಅವ್ರಿಗೆ. ಸೊ ನಾವು ಕೂಡ ಸ್ಪೀಕರ್ ಅವ್ರಿಗೆ ವಿನಂತಿಯನ್ನ ಮಾಡಿದ್ರಿ. ಸೊ ಅಲ್ಟಿಮೇಟ್ ಆಗಿ ಗವರ್ನರ್ ಕದ ತಟ್ಟಿದ ಮೇಲೆ ಸಂವಿಧಾನದತ್ತವಾಗಿ ಏನು ಜೀವರಾಜ್ ಅವ್ರಿಗೆ ಸದಸ್ಯತ್ವ ಪ್ರಮಾಣ ವಚನ ಏನು ಕೊಡಬೇಕು ಅದನ್ನ 3 ಗಂಟೆಗೆ ಕೊಡ್ತಾ ಇದ್ದಾರೆ. ಒಂದ್ಸರಿ ಚುನಾವಣಾ ಆಯೋಗ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಕರ್ನಾಟಕದ ರಾಜ್ಯದ ಪತ್ರದಲ್ಲಿ ಗೆಜೆಟ್ ಅಲ್ಲಿ ಅವ್ರ ಹೆಸರು ಅನೌನ್ಸ್ ಆದ್ಮೇಲೆ ಸ್ಪೀಕರ್ಗೆ ಆಲ್ಟರ್ನೇಟಿವ್ ಇಲ್ಲ. ಚುನಾವಣೆ ಡಿಕ್ಲೇರ್ ಮಾಡೋದು ಚುನಾವಣಾ ಆಯೋಗ. ಇವ್ರದ್ದು ಸ್ವೇರಿಂಗ್ ಕೊಡಬೇಕು. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ 188ನೇ ವಿಧಿಯಲ್ಲಿ ಸ್ಪಷ್ಟವಾಗಿದೆ, ರಾಜ್ಯಪಾಲರು ಎಲ್ಲರಿಗೂ ಪ್ರತಿಜ್ಞೆ ಕೊಡಬೇಕು ಅಂತ, ಅಥವಾ ಅವರು ಸೂಚಿಸಿದಂಥ ವ್ಯಕ್ತಿ ಅಂತ. ಈ ಸೂಚಿಸಿದಂಥ ವ್ಯಕ್ತಿ ಸ್ಪೀಕರ್ ಅವ್ರು ಕೊಡಲಿಲ್ಲ ಅಂದ್ರೆ ಗವರ್ನರೇ ಕೊಡ್ಬೋದು. ಹಂಗೆ ಕ್ಲಿಯರ್ ಆಗಿದೆ, ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಕ್ಲಿಯರ್ ಆಗಿದೆ. ಆ ಕಾಪಿನೂ ನಾನು ಕೊಟ್ಟಿದ್ದೀನಿ. ನಾನು ಅದರಿಂದ ಒಳ್ಳೇದಾಗಿದೆ. ಕೊನೆ ಹಂತಕ್ಕೆ ಸ್ಪೀಕರ್ ಅವರು ಒಪ್ಕೊಂಡು ಕೊಡ್ತಾ ಇರೋದು ಒಳ್ಳೇದು. ನಾನು ಮತ್ತು ಜೀವರಾಜ್ ಇಬ್ರು ಇವತ್ತು ಹೋಗಿ ಸ್ವೇರಿಂಗ್ ಸೆರೆಮನಿಯಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ.
ರಾಜೇಗೌಡರು ಹೇಳ್ತಾರೆ ಇದು ವೋಟ್ ಚೋರಿ ಅಲ್ಲ, ಇದು ವೋಟ್ ಡಕಾಯಿತಿ. ಯಾಕಂದ್ರೆ 201 ವೋಟ್ ಇನ್ವ್ಯಾಲಿಡ್ ಆಗಿದೆ ಅಂತಂದ್ರೆ ಅದು ಇನ್ನೇನಂತ ಹೇಳ್ಬೇಕು ಅಂತ ಹೇಳ್ತಾರೆ. ಡಕಾಯಿತಿ ಯಾರು ಮಾಡಿದ್ದಾರೆ ಅಂತ ಹೇಳೋದು ಕೋರ್ಟು, ಚುನಾವಣಾ ಆಯೋಗ. ಈಗ ವೋಟ್ ಚೋರಿ ಯಾರು ಮಾಡಿರೋದು ಸ್ಪಷ್ಟ ಆಗಿದೆ. ಈ ಕೋರ್ಟಲ್ಲಿ ಯಾಕೆ ಈಗ ಡಕಾಯಿತಿ ಆಗಿದೆ, ತಿದ್ದಿದ್ದಾರೆ ಇದೆಲ್ಲ ಅಂತ ಮೊದಲೇ ಹೋಗಿ ಹೇಳ್ಬೋದಾಯ್ತಲ್ಲ, ಅವಾಗೆ ಮುಂಚೆನೆ ಹೇಳ್ಬೋದಾಯ್ತಲ್ಲ. ಗೆದ್ದಾಗ ಎಲ್ಲ ಸರಿ ಇದೆ, ಅದೇ ಕಾಂಗ್ರೆಸ್ ಪಾರ್ಟಿದು ಇದೆಯಲ್ಲ, ಸೋತ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ, ಗೆದ್ದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇದೆ. ಹಂಗೆ ರಾಜೇಗೌಡರು ಗೆದ್ದಾಗ ಚುನಾವಣಾ ಆಯೋಗ ಎಲ್ಲ ಸರಿ ಇದೆ, ಸೋತಾಗ ಸರಿ ಇಲ್ಲ. ಇದು ಮಾಮೂಲಿ ಡೈಲಾಗ್ ಕಾಂಗ್ರೆಸ್ ಅವರು. ಈಗಲೂ ಹೇಳಿದಾರಲ್ಲ ರಾಹುಲ್ ಗಾಂಧಿ, ಕೇರಳದಲ್ಲಿ EME ಸರಿ ಇದೆಯಂತೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಕೇರಳದಲ್ಲಿ ಸರಿ ಇದೆಯಂತೆ, ವೆಸ್ಟ್ ಬೆಂಗಾಲಲ್ಲಿ ಸರಿ ಇಲ್ಲಂತೆ. ಅದಕ್ಕೆ ಅವ್ರನ್ನೆಲ್ಲ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ರಾಹುಲ್ ಗಾಂಧಿಗೂ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಅರ್ಥ ಆಗ್ತೈತೆ. ತಮಿಳ್ನಾಡಲ್ಲೂ ಸರಿ, ವೆಸ್ಟ್ ಬೆಂಗಾಲ್ ಮಾತ್ರ ಸರಿ ಇಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಇದ್ದಾನೆ ಕಾಂಗ್ರೆಸ್ಸು ಇವತ್ತು ಹೀನಾಯ ಸ್ಥಿತಿಗೆ ಬಂದಿರತಕ್ಕಂಥದ್ದು ದೇಶದಲ್ಲಿ. ಇನ್ನಾದರೂ ಕರೆಕ್ಟಾಗಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡೋ ಅಂಥದ್ದು ಸೂಕ್ತ ಕಾಂಗ್ರೆಸ್ ಪಾರ್ಟಿ.